ತಾಯಿ. ತಾಯೇ, ರಾಜ ರಾಜ್ಯಾಂಗಣದಲ್ಲಿ ದೈತ್ಯ ಕುಮಾರರ ಜೊತೆಯಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಕಿತ್ತು ತಂದು ಕಾಲು ಚೆಂಡನ್ನಾಗ ಬರಿಸಿ ಒಮ್ಮೆಲೆ ಹುಟ್ಟುತ್ತಿದ್ದಮ್ಮ. ಹೆತ್ತವೆಯ ದೀರ್ಘ ಧ್ವನಿಯೊಂದು ಕೇಳಿಸಿತು. ಮಗನೇ ಮಹೇಶ, ಈ ಕಡೆಗೆ ಬಾ ಕಂದ ಎಂಬ ಧ್ವನಿಯೊಂದು ಕೇಳಿತಮ್ಮ. ಹೆತ್ತವೆಯ ಕರುಳಿನ ಕೂಗಿಗೆ ಗಮನವನ್ನಿರಿಸಿದೆ. ಆಟದ ಬಯಲನ್ನು ಬಿಟ್ಟೆಮ್ಮ. ಓಡೋಡಿಕೊಂಡು ಬಂದು ಪಾದಕ್ಕೆ ಮಣಿದು ಮುಖವನ್ನು ಅವಲೋಕಿಸುತ್ತಿರುವಾಗ ಧಾರಾಪೂರ್ವಕ ಕಣ್ಣೀರು ಸುರಿಸುತ್ತೇವೆ. ಹಣೆಯಲ್ಲಿ ತಿಲಕ ಕಾಣುವುದಿಲ್ಲ, ಕೈಗಳಲ್ಲಿ ರಾರಾಯಿಸಬೇಕಾದಂತಹ ಬಲೆಗಳು ಎದ್ದು ಕಾಣುವುದಿಲ್ಲ. ಬಗ್ಗಿ ನೋಡಿದರೆ ಕಾಲೊಳಗೆ ಕಾಲುಂಗೂರಗಳು ಕಾಣುತ್ತಿರುವುದಿಲ್ಲ. ಅಮ್ಮ, ಯಾಕೆ ದುಃಖ? ಯಾರೆಂದು ಅಥವಾ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನು ಯಾರಿಂದಲಾಗಿ ನಿನ್ನ ಪಾಲಿಗೆ ಕೇಡು ಒಂದು ಹೋಗಿದೆ ಎಂಬುದನ್ನು ಹೇಳಿದೆ ಹೆತ್ತಾದರೆ ದುರಕ್ಕೆ ದುರವೀರನಾಗಿದ್ದೇನೆ. ತರುಣರ ಸಮಕ್ಷಮದಲ್ಲಿ ತರುಣರಿಗೆ ಸಮರ್ಥನಾಗಿ ನಿನ್ನ ಮಗನಾದಂಥ ಮಹಿಷ ನಾನು ಮೆರೆಯುತ್ತಿರುವಾಗ ಪ್ರೀತಿಯನ್ನು ಬಿಟ್ಟು ಬಿಡು. ನಿನ್ನಲ್ಲಿ ಹೇಳಲು ವಿಚಾರವಾದ್ರೂ ಉಂಟೇ ಕಂದ. ಹಾಗೆ ಸದ್ಯದಂತ ಘಟನೆಯನ್ನು ನಿನ್ನಲ್ಲಿ ತಿಳಿಸುವುದಕ್ಕೆ ನನ್ನ ನಾಲಿಗೆ ತಡವರಿಸ್ತಾ ಉಂಟಪ್ಪ. ಮಗನೇ, ಮೊನ್ನೆ ನಿನ್ನ ತಂದೆಯವರು ನಮ್ಮ ದಾಯಾದಿಗಳಂತ ದೇವತೆಗಳೊಂದಿಗೆ ಕಾಳಗವನ್ನು ಕೊಡುವುದಕ್ಕಾಗಿ ದೇವಲೋಕವನ್ನು ಪ್ರವೇಶ ಮಾಡಿದ್ರು. ವಿಚಾರವನ್ನು ತಿಳಿದಂತ ಇದ್ರು ಮಾಡಿ ಕಾಳಗವನ್ನು ಕೊಡುವುದಕ್ಕಾಗಿ ಆರಂಭಿಸಿದಂತೆ ದೇವಲೋಕದಲ್ಲಿ ಘೋರವಾದ ಸಂಗ್ರಾಮವೇ ನಡೆದು ಹೋಯಿತು. ಒಂದೊಮ್ಮೆಗೆ ಆ ದೇವತೆಗಳೆಲ್ಲರೂ ನಿನ್ನ ತಂದೆಯಲ್ಲಿ ಕೈ ಸಾಗದೆ ಯುದ್ಧದಲ್ಲಿ ಸೋತು ಎತ್ತಲೋ ಪಲಾಯನಗಳಿದ್ರಂತೆ. ದೇವತೆಗಳು ಸೋತು ಹೋದ್ರು. ಸ್ವರ್ಗಲೋಕದ ಸುರ ಸಂಪತ್ತು ನನ್ನ ತಂದೆಯವರ ಪಾಲಿಗೆ ವಶವಾಯಿತು. ಇದನ್ನು ಕೇಳಿದ ಸಂತೋಷದಲ್ಲಿರಬೇಕಾದವಳು ಯಾಕಮ್ಮ ಕಣ್ಣಲ್ಲ ನೀರು? ಏನಮ್ಮ ಅದು? ಸೋತಂತ ದೇವತೆಗಳು ಅವರ ಪಕ್ಷವಾಗಿ ಯಾರೋ ದುಷ್ಟರನ್ನು ಯುದ್ಧಕ್ಕಾಗಿ ಕಳುಹಿಕೊಂಡ್ರಂತೆ. ಏನಾಯಿತಮ್ಮ ಯುದ್ಧದಲ್ಲಿ? ಅವನಿಗೂ ನಿನ್ನ ತಂದೆಗೂ ಕಾಳಿಗೆ ನಡೆಯಿತಂತೆ.
ಅವನು ಯಾವ ಲೆಕ್ಕ ನನ್ನ ಅಪ್ಪನಿಗೆ? ಪರಿಣಾಮವನ್ನು ಯಾವ ರೀತಿಯಾಗಿ ಹೇಳಪ್ಪ? ಯಾಕಮ್ಮ? ಕಂದ, ಓ ಓ ನಡೆದಂತ ಸಮರದಲ್ಲಿ ನಿನ್ನಪ್ಪ ನನ್ನಪ್ಪ ನಿನ್ನಪ್ಪ ನನ್ನಪ್ಪ ವಚನವ ಆಲಿಂಗ ಮಹಿಷ ತನ್ನಯ ಮನದಲ್ಲಿ ಗರ್ಜಿಸಿ ಮನಿದ ಕೈಯೊಳೆಂಬ ಒಂದೊಮ್ಮೆಗೆ ನಿನ್ನ ಮಾತನ್ನು ಕೇಳಿ ಸಂತೋಷದಲ್ಲಿ ಕುಣಿದು ಕುಪ್ಪಡಿಸಿದೆ. ಸ್ವರ್ಗಲೋಕದ ಸುರ ಸಂಪತ್ತು ನಮ್ಮ ಪಾಲಿಗೆ ಲಭ್ಯವಾಯಿತು ಹೌದಪ್ಪ ಎಂಬುದನ್ನು ಕೇಳಿ ತಿಳಿದ ಅಕ್ಷರ ಬಹಳಷ್ಟು ಸಂತೋಷ ಪಟ್ಟೆ. ಅಮ್ಮ, ಕೊನೆಗೊಂದು ಮಾತನ್ನು ಕೇಳುವಾಗ ಮನುಷ್ಯನ ಪಾಲಿಗೆ ಈ ದುಸ್ಥಿತಿಯು ಬರುತ್ತದೆ ಎಂಬುದನ್ನು ಯೋಚನೆ ಮಾಡಲಿಲ್ಲಮ್ಮ. ಅಮ್ಮ, ಮಗನೇ, ತಂದೆಯನ್ನು ಕಳೆಕೊಂಡೆ ನೋಡು, ತಪ್ಪಣಿಗನಾಗಿ ಹೋದೆ. ಅನಾಥರಾದೆವು ನಾವು. ಅಯ್ಯೋ. ಒಂದೇನು ಗತಿ ಮಗನೇ ನಮಗೆ. ಅಮ್ಮ, ಹಾಗಾದ್ರೆ ಇಂಥ ಪಾಲು ಮನುಷ್ಯನ ಪಾಲಿಗೆ ಬರಬೇಕಿದ್ರೆ ಅಮ್ಮ, ನನ್ನ ತಂದೆಯನ್ನು ಕೊಂದ ಪಾತಕ್ಕೆ ಯಾರು? ನನ್ನ ಲಕ್ಷ್ಯಕ್ಕೆ ತರುವವ ನಿನ್ನ ಮಗ ಮಹಿಷ ನಾನಲ್ಲ. ಪುರಾಂಗಣಕ್ಕೆ ಇಳಿದ ಬಳಿಕ ಪ್ರಯೋಜನೆ ಬಂದು ಒಬ್ಬರವನ್ನು ಎಸಗಿದರೆ ಮುಕ್ಕಣ್ಣನ ಮೂರನೇ ಕಣ್ಣಲ್ಲಿ ವಿವರ ಜಲ. ಮುಟಿಗೆ ಮಾಲಿನಿ ಮನದಿರ ಋಷಭನ ನುಡಿದಳು ಅನಿಮಿಷದ ಮರದಿ ನಿನಗೆ ಭಯವಲ್ಲ ವನ ಜನ ಬನ ಬರುವ ಕೃತಗದಿ ನಿನಗೆ ಬೇಳುವೆನು ವಿಧಿಯಲಿ ಪಡೆದುವರ ತಳಗಾಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿಗರು ಯವನ ನುಡಿದಳು. ಕೆಲವರು ಬೇಕಾದಷ್ಟು ಮಾಡಿದ್ರು ಇವಾಗ ಬರ್ತಾ ಇದ್ದಾರೆ. ಇನ್ನು ನಾನು ನಿಂತುಕೊಳ್ಳುವುದಿಲ್ಲ, ಹೋಗುವುದೇ. ನನ್ನ ವಿರೋಧಿಯನ್ನು ಬಗ್ಗು ಬಡಿಯಬೇಕು. ಆದ್ರೆ ಅವಸರ ಮಾಡಬಾರ್ದಪ್ಪ. ಯಾಕಮ್ಮ? ಅವಸರ ಮಾಡಿದ್ರೆ ಅನರ್ಥಗಳು ಸಂಭವಿಸುತ್ತವೆ. ಯಾಕೆ ಈ ಮಾತು? ಮಗನೇ, ಓಯ್. ನೀನು ಆಡಿದಂತ ವೀರವಾಣಿಯನ್ನು ಕೇಳಿದಾಗ ನನ್ನ ದುಃಖವೆಲ್ಲ ಮಾಯವಾಗಿ ಸಂತೋಷವು ತುಂಬಿವಂತಪ್ಪ. ಒಂದೊಮ್ಮೆಗೆ ನಿನ್ನ ತಂದೆಯನ್ನು ಕೊಂದಾದ್ರೆ ಸರಿಯಾದ ಶಾಸ್ತಿ ಮಾಡ್ತೇನೆ, ದೇವತೆಗಳನ್ನು ಹೊಡೆದೋಡಿಸ್ತೇನೆ ಎಂಬ ಇದು ನಿಜ. ದೇವತೆಗಳನ್ನು ಗೆದ್ದ ತಕ್ಷಣ ಪಕ್ಷಪಾತಿಯಾಗಿ ವರಜನಾಭ ಗೋವಿಂದ ಬರ್ತಾನೆ.
ಅಮ್ಮ ಕರಿಯ ಕರಿಯ ಹರಿ ಬರ್ತಾನೆ. ಅವ ಮಹಾ ಕಪಟಿ ಮಗನೇ. ಹೌದಾ? ಅವನಿಂದಲೂ ನಿನ್ನ ಬಾರಿ ಯಾವುದೇ ರೀತಿಯ ಸೋಲು ಬರಬಾರದು. ಅದಕ್ಕಾಗಿ ದೇಹಬಲ ಇದ್ರೆ ಸಾಲದಪ್ಪ. ಮತ್ತೆ ನಿನ್ನಲ್ಲಿ ದೇಹಬಲ ಇದೆ, ಜನಬಲ ಇದೆ. ಆ ಬಲವಿದ್ದರೇನು ದೈವ ಬಲವಿಲ್ಲದೊಡೆ. ಅದರ ಬಲವೇ ಅದಕ್ಕೆ ನೀನು ವಿಧಿಯನ್ನು ಕುರಿತು ಘೋರವ ಅಂತ ತಪಸ್ಸು ಮಾಡ್ಬೇಕು. ತಪಸ್ಸು ಮಾಡ್ಬೇಕಿದ್ರೆ ಅನ್ನ ಆಹಾರ ನಿದ್ರೆಯನ್ನು ಬಿಟ್ಟು ಘೋರ ಅಲ್ಲಿ ಸೇರ್ಬೇಕು. ಅಮ್ಮ ಆದಿತ್ತಾ ಅರಣ್ಯಕ್ಕೆ ಹೋಗಬೇಕಾ? ಆಗಲಿ ಸುಮ್ಮನೆ ಮಾತಾಡಿ ಹೊತ್ತು ಕಳೆಯುವುದಕ್ಕೆ. ಆಗ್ಲಿ ಮಗನೇ, ಸಂಬಂಧವಿಲ್ಲ ಮರಣವಿಲ್ಲ ಅಂತ ವರವನ್ನು ಪಡೆದು ನಾವೇ ನೀನು ಸ್ವರ್ಗಲೋಕವನ್ನು ಏರ್ಬೇಕು. ಆ ಕೆಟ್ಟ ದೇವತೆಗೆ ತಕ್ಕುದ ಅಂತ ಬರೇ ಕೈಯಲ್ಲಿ ಇದು ನಿನ್ನ ದೇಹ ರಕ್ಷಣೆಗೆ ಬೇಕಾಗಿ ಆಯಿತು. ಅಮ್ಮ ನಿಕ್ಕಿಷ್ಟ ಇದ್ದಕ್ಕೋ ಮಗನೇ ಶ್ರೇಯೋ ಮಾತನಾಡಿ ನೇರವಾಗಿ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಅಗ್ನಿಗುಂಡವನ್ನು ನಿರ್ಮಿಸಿ ದಾತರ ಕುರಿತು ಭಜಿಸಿದೆ. ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಮನವನಿ ಒಡಗ ಸಿದ್ಧ ಸಾಧ್ಯರಿಂದ ಮಗನೇ ಮಹಿಷಾ ಮುಂದಕ್ಕೆ ಹಾನಿ ಬಾರದಿರಲಿ ಕಂದ ಎಂಬುದಾಗಿ ಹರಸಿದ್ದಾನೆ. ಸಂತೋಷದ ಸುದ್ದಿಯನ್ನು ಕೇಳುವುದಕ್ಕೆ ಬೇಕಾಗಿ ನನ್ನವ್ಯ ಕಾಯುತ್ತಾ ಇದ್ದಾರೆ. ಶೋಣಿತಾಪುರದಲ್ಲಿ ತೆರಳುತ್ತೇನೆ. ಎಲ್ಲರೂ ಕೇಳಬೇಕಾದ ವಿಷಯ ಏನು? ಹೇಗೆ ಇದ್ದವರು ಹೇಗೆ ಆಗಿದ್ದೇವೆ ಹೀಗೂ ಉಂಟೆ ನಮ್ಮ ಪರಿಸ್ಥಿತಿ ಎಂಬ ಬಗ್ಗೆ ಮೆಲುಕು ಆಗಿರುವಾಗ ಅದಿಗಡಿಗೆ
ನಮಗೆ ಕಷ್ಟ. ಸ್ವರ್ಗದ ಆಸೆಯಿಂದ ಓ. ನೇರವಾಗಿ ಓ. ಸ್ವರ್ಗವನ್ನು ಪ್ರವೇಶ ಮಾಡಿದೆವು. ಒಂದೊಮ್ಮೆಗೆ ಸ್ವರ್ಗಲೋಕವೇ ನಮ್ಮ ಸ್ವಾಧೀನವಾಯಿತು. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಅವ ಸುಮ್ಮನೆ ಕುಳಿತಾನೆ. ಅವ ಏನು ಮಾಡಿದ? ಯಾವುದು? ವರ್ತಮಾನದ ಕಾಲದಲ್ಲಿ ಕೇಳುವಂತಹ ಸಂತೋಷದ ವಿಷಯ. ಹೌದಾ? ಶೋಣಿತಾಪುರದಲ್ಲಿ ದ್ವಿತೀಯ ಮಗಳ ಅಂಥರ ಮಾಲಿನಿಗೆ ಮಹಿಷನೆಂಬ ಹುಟ್ಟಿದ್ದಾನಂತೆ. ಅವ ಹುಟ್ಟಿದ ಮಗನು. ಹತ್ತಿರ ಬನ್ನಿ ಅಯ್ಯ. ಓ, ಇಲ್ಲಿ ಕೂದಲಯ್ಯ. ಎಲ್ಲ ಶಕ್ತಿಗಾರದ್ದು ಪ್ರಭಾವ. ಓ ಹೋಯ್, ನೀವು ಯಾರು? ನನ್ನ ಹಿತವಂತರೇ ಅಥವಾ ಅಹಿತವಂತರೇ? ನಿನ್ನ ಹಿತವಂತರಾಗಿದ್ದೇವೆ. ಆಸನಗಳನ್ನು ನಿಲ್ಲಿಸಿದ್ದೇನೆ. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ನಿಮಗೆಲ್ಲರಿಗೂ ನಮಸ್ಕಾರವಯ್ಯ. ನಮ್ಮದು ನಮಸ್ಕಾರ. ಅಯ್ಯ, ನಿಮ್ಮನ್ನು ಕಾಣುತ್ತಿರುವಾಗ ಬಹಳಷ್ಟು ವಿಚಿತ್ರವಾಗಿ ಕಾಣುತ್ತಾ ಇದೆ. ಯಾರು ನೀವು? ಇಲ್ಲಿಗಾಕೆ ಬಂದಿರಿ? ಹೆಸರೇನು? ಎಲ್ಲಿ ಹುಟ್ಟಿ ಬೆಳೆದದ್ದು? ಎಲ್ಲವನ್ನೂ ಹೇಳಿರಯ್ಯ. ಇನ್ನೊಮ್ಮೆ ಸಾಷ್ಟಾಂಗ ಉತ್ತಾನ ನಮೋ ನಮ. ಎಲ್ಲರೂ ಎದ್ದೇಳಿ ಅಯ್ಯ. ಹೋಯ್, ಇದೇ ಶೋಣಿತಾಪುರದಲ್ಲಿ ನಾವು ಹುಟ್ಟಿ ಬೆಳೆದವರು. ಹೌದಿ? ಹೆಸರೇನಯ್ಯ ನಿಮ್ಮ? ನಾನೇ ಸಂಕಾಸುರ, ರಾಮರಾಸುರ, ಇವರೆಲ್ಲರೂ ಬಿಡಲಾಸುರ,
ಶಿಕ್ಷರಾಸುರ ಅಸುರ ಮೊತ್ತವನ್ನು ಸೇರಿಸಿ ನಿಮ್ಮತ್ತ ಬಂದಿದ್ದೇನೆ ಪ್ರಭು. ಒಂದೊಮ್ಮೆಗೆ ಸ್ವರ್ಗದ ಆಸೆಯಿಂದ ನೇರವಾಗಿ ಸ್ವರ್ಗವನ್ನು ಪ್ರವೇಶ ಮಾಡಿದೆವು. ನಾವು ಪ್ರವೇಶ ಮಾಡಿದ ತಕ್ಷಣ ಸ್ವರ್ಗ ಲೋಕವೇ ನಮ್ಮ ಸ್ವಾಧೀನವಾಯಿತು. ಅವರದಲ್ಲಿ ನಿಮ್ಮ ಸ್ವಾಧೀನವೇ. ಹೌದು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ಅವ ಸುಮ್ಮನೆ ಕೂತೊಳಿಲ್ಲ, ಮತ್ತೆ ನೇರವಾಗಿ ವೈಕುಂಠವನ್ನು ಪ್ರವೇಶ ಮಾಡಿದ. ಯಾರಿಗೆ ಯಾಕೆ ಬೇಕಾಗಿ? ಅವ ಹರಿಯಲ್ಲಿ ತೂರು ಹೊಡೆದಕ್ಕಾಗಿ. ಅವ ಏನು ಮಾಡಿದಯ್ಯ? ಅವ ನಮ್ಮಲ್ಲಿ ಕಾಲಗಕ್ಕೆ ಬರಲಿಲ್ಲ. ಮತ್ತೆ ಅವನ ಕೈಯಲ್ಲಿ ಗಿರಗಿರಣೆ 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 ತಿರುಗುವಂತಹ ಚಕ್ರ ಇತ್ತು. ಹೌದಿ? ಆ ಚಕ್ರಕ್ಕೊಂದು ಆಜ್ಞೆ ಮಾಡಿದ. ಚಕ್ರ ನಮ್ಮಲ್ಲಿ ಕಾಲಗಕ್ಕೆ ಬಂತು. ಆ ಚಕ್ರಕ್ಕೆ ನಾವು ಎದುರಾದೆವು. ಚಕ್ರದ ಘಾತಿಯಿಂದ ಒಬ್ಬನಿಗೆ ಮೂಗಿಲ್ಲ, ಒಬ್ಬನಿಗೆ ಸೊಂಟ ಇಲ್ಲ, ಒಬ್ಬನಿಗೆ ಕೈ ಇಲ್ಲ, ಒಬ್ಬನಿಗೆ ಕಾಲಿಲ್ಲ. ಅಯ್ಯ, ಆ ರೀತಿಯ ಅಂಗವಾಗಿದೆ. ಹಾಗಾದ್ರೆ ಈ ಸ್ಥಿತಿ ಬಂದ ಮೇಲೆ ಹೇಗೆ ಬದುಕಿ ಉಳಿದದ್ದು? ಹೇಗೆ ಹರಿಯ ಚಕ್ರದ ಘಾತದಿಂದ ನಾವು ಕಿರಿ ಕುವೆ ಕವ್ವಾಡಲ್ಲಿ ಅದಕ್ಕೊಂತ ಪ್ರಸಂಗ ಬಂತು. ವರ್ತಮಾನ ಕಾಲದಲ್ಲಿ ಒಂದು ಸುದ್ದಿ ಸಿಕ್ಕಿದೆ ನಮಗೆ. ಏನಂತೋ? ಶೋಣಿತಾಪುರಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿಕೊಂಡಿರಂತೆ. ವಿಧಿಯಿಂದ ವರವನ್ನು ಪಡೆದಂತೆ. ಅವನ ಅಪ್ಪನ ಕೊಂದಂತ ಸೇರಿಗಾಗಿ ನಾಟಕ್ಕೆ ಹೋಗ್ತಾನಂತೆ. ನಮಗೆ ನ್ಯಾಯವೇ ನಮ್ಮ ತಲೆ ಪೂರ್ತಿ ಹಾಳಾಗಿದ್ರಿ. ಬೀದಿಯಲ್ಲಿ ಸುತ್ತಾಡ್ಲಿಕ್ಕೆ ಹೋಗಿ ಈ ಜಾಗಕ್ಕೆ ಬರ್ಬೋದು. ಇದಕ್ಕೆ ಅಂತ ಒಂದು ಆ ಚೌಕಟ್ಟಿನೊಳಗಿದ್ರೆ ಮಾತ್ರ ಅದು ಚಂದ. ಅದನ್ನು ಬಿಟ್ಟು ದಾರಿಯ ಬಿಟ್ಟತ್ತ ಕಡೆ ಸಾರು. ಎಲ್ಲಿ ದಾರಿ? ಇದು ದಾರಿ, ಮತ್ತೆ ದಾರಿಯಲ್ಲಿ ಮತ್ತೆ ಇದು ದಾರಿ ಅಂತ ಇದು ದಾರಿ ಅಂತ ಯಾರು ಹೇಳಿದ್ದೀನಿ? ಇದು ದಾರಿ ಅಲ್ಲ. ಮಧ್ಯದಲ್ಲಿ ದೇವಲೋಕದ ದ್ವಾರದ ಬಳಿ ಬಂದಿದ್ದಿ. ಇದು ದಾರಿ ನಿನಗೆ? ಪಾಪಿ ಮಗನೇ, ಅಲೆ ಸರಿ. ಸಂಕಲ ವಾಂತಿ ಮಾಡ್ತೇವೆ. ಅದು ಸ್ವಲ್ಪ ಹಾಗೆ ಬೇಡದೆಲ್ಲ ತಿಂದು ಬರುದು. ನಮ್ಮ ಅಭ್ಯಾಸ ಅಭ್ಯಾಸ ನಮ್ಮ ಟಿವಿ ಎಂತದ್ದು? ನಮ್ಮ ಈ ಟಿವಿಯನ್ನು ನೋಡು. ನರದೋಷ ನಿನಗೆ. ಮತ್ತೆ ಕಾಲು ಹೀಗೆ ಆಗ್ತಾ ಉಂಟು. ಸಂಕದುರ್ಗ ನಾನೇ ಮತ್ತೆ ಆವತ್ತು ಬಂದವ್ರದ್ದು ಸುದ್ದಿ ಇಲ್ಲ. ಅದೇನು ಮತ್ತೆ ಇವತ್ತು ಬರ್ಲಿಕ್ಕೆ ಕಾರಣ ಉಂಟು. ನೋಡಾಕೆ ಅಲ್ಲ ಪೂರ್ತಿ ಹಾಳಾಗಿದೆ. ಒಂದು ಒಂಟಿ ಕೋಣವನ್ನು ಸ್ವರ್ಗ ಕೇಳ್ಕೊಂಡು ಬಂದಿದ್ದೀರಲ್ಲ ಇಲ್ಲಿ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ, ಕಾಲ ಭಾಗದಿಂದ ತಲೆ ಭಾಗವರೆಗೆ, ತಲೆ ಭಾಗದಿಂದ ಕಾಲ ಭಾಗದವರೆಗೆ. ಅದು ಅಡಿಭಾಗ ಬೇರೆ, ಮುಡಿಭಾಗ ಬೇರೆ. ಬೇರೆ ಬೇರೆ ಒಟ್ಟಿಗೆ ಅಡಿ ಮೇಲಾಗಿದೆ. ಅಡಿ ಮೇಲದ್ದಲ್ಲ, ಭಾಗ ಬೇರೆ ಬೇರೆ. ಸ್ವಭಾವವಾಗಿ. ಹೌದು, ಯಾರು ಮಾಡಿದ್ದೀವಿ? ಮಾಡ್ಲಿಕ್ಕುಂಟ? ಕೃತಕಲ್ಲ, ಹುಟ್ಟಿಕೊಂಡದ್ದು. ಹುಟ್ಟಿಕೊಂಡು ಕೃತಕ್ಕೆಲ್ಲ ನೀವು ಮಾಡುದು. ಹೌದು. ಅಪ್ಪ ಇದ್ದಾರೆ. ಅಪ್ಪ ಮಿಲ್ಲದಾಗ್ತದ? ಯಾರು ಗೊತ್ತಿಲ್ವಾ? ಮೊನ್ನೆ ಇಲ್ಲಿಗೆ ಯಾರು ಬಂದಿದ್ದಾರೆ? ನಿನ್ನೆಲ್ಲ ಒಂದು ಇನ್ನೆಲ್ಲ ಮೊನ್ನೆಲ್ಲ ಕೆಲವು ಸಮಯ ಕಳೆದು ಹೋಯ್ತು. ಕೆಲವು ಸಮಯದ ಹಿಂದೆ ವಿದ್ಯುನ್ಮಾಲೆ ಅಂತ ಬಂದಿದ್ದ. ಏನು ಮಾಡಿದ್ದೀರಿ? ಅವ ಯಕ್ಷನಿಂದ ಸಾಯಲ್ಪಟ್ಟಿದ್ದಾನೆ. ನೀವು ಸೇರಿದ್ದೀರಾ? ಹೌದು. ಎಲ್ಲಿಯಾದ್ರೂ ಸ್ವಲ್ಪ ತಾಗಿದ್ರು ಸಾಕು, ದಿವಸ ಉಲ್ಬಣಾಗಿ ನಾನು ಸಾಯಿದ್ದೀನಿ. ಅದಕ್ಕೆ ಕೈಯಲ್ಲಿ ಕೊಟ್ಟದ್ದು.
ನೀ ಎಷ್ಟು ಬಿಸಿ ಆಗುತ್ತೆ ಅಂತ ಮಾರೆ. ನಗದಿಂದ ಸಿಕ್ಕದಾಗ ಸಿಕ್ಕ ವಿದ್ಯುತ್ ಮಾಲಿ ಸತ್ತಿದ್ದಾನಂತ ಹೇಳುವ ಅವನ ಮಗನಿಗೂ ಇಷ್ಟು ಬಿಸಿ ಆಗ್ಲಿಕ್ಕಿಲ್ಲ. ನೀಗೆ ಎಂತಕ್ಕೆ ಬಿಸಿ ಆಗುದು? ಒಂದು ಅರ್ಥ ಬೇಡ ನಿನ್ನದು. ಅಲ್ಲ, ಅವನ ಮಗನಿಗೂ ಬಿಸಿ ನಮ್ಮ ನೇತಾರ, ನಮ್ಮ ಒಡೆಯ, ನಮ್ಮ ದಾತಾರ. ಪಾಪ ಏನು ಮಾಡುದು? ಅಲ್ಲ, ನೀವು ಆವತ್ತೇನು ಬರ್ಲಿಲ್ಲ. ವಿದ್ಯುತ್ ಮಾಲಿ ಸಾಯುವ ದಿವಸ ಏನು ಬರ್ಲಿಲ್ಲ. ನಮಗೆ ಅವರೇ ಆಜ್ಞೆ ಮಾಡಿದ್ದಾರೆ. ಒಂದು ಕುಟುಂಬದವರು ಸಾಯುವಾಗ ಬಾರದಿದ್ದರೆ ಮತ್ತೆ ಅವರೇ ನಮಗೆ ಆಜ್ಞೆ ಮಾಡಿದ್ದಾರೆ. ನಾನು ಒಬ್ಬನೇ ಹೋಗ್ತೇನೆ. 33 ಕೋಟಿ ದೇವತೆಗಳು ನನಗೆ ಲೆಕ್ಕಕ್ಕಿಲ್ಲ ಅಂತೇಳಿ ಎಲ್ಲರನ್ನು ಗೆದ್ದಿದ್ದಾರೆ. ಮೋಸದಿಂದ ನೀವು ಕೊಲಿಸಿದ್ದೇನೆ. ಏ ಪಾಪಿ ಮಗನೇ! ಯಾರು? ನೀನು. ನಾನು. ನಿನಗೆ ಮಗನ? ನನಗೆ ಮಗ. ಧರ್ಮಕ್ಕೆ ನೀನು ಅಪ್ಪ ಆಗುದು ಬೇಡ. ಬೇಡ ಬೇಡ. ಆ ಕೆಲಸವನ್ನು ಬಿಟ್ಟು ಬೇಡ. ನಮಗೆ 3 ಉದ್ದೇಶ ಇದೆ. ಯಾವುದು? 3 ಯಾವುದು 3? ಒಂದು, ನಾವು ದುರುದ್ದೇಶ. ಉದ್ದೇಶವು ದುರುದ್ದೇಶ. ನಮ್ಮ ಉದ್ದೇಶ ಯಾವಾಗಲೂ ದುರುದ್ದೇಶ ನಮಗಿಲ್ಲ. ದುರುದ್ದೇಶ ಇದ್ರೆ ನಿಮಗೆ ಮಾತ್ರ. ಸರಿಯಾಗಿ ಕೇಳಿಕೊಳ್ಳಿ. ಸರಿಯಾಗಿ ಹೇಳಿದ್ರೆ ಮಾತ್ರ ಸರಿಯಾಗಿ ಸರಿಯಾಗಿ ಹೇಳ್ತಾನೆ. ಒಂದನೇದಾಗಿ ಅವನ ಅಪ್ಪನ ಕೊಂದಂತ ಸೇಡು. ಎರಡನೇದಾಗಿ ನಾವು ಹಿರಿಯ ಭಾಗಿಗಳು, ನಿಮಗಿಂತ ದೊಡ್ಡವರು. ಮೂರನೇದಾಗಿ ಸ್ವಲ್ಪ ಲೆಕ್ಕಾಚಾರ ಬಾಕಿ ಉಂಟು. ಇವತ್ತು ಮಾಡ್ತೀಯ, ನಾಳೆ ಮಾಡ್ತೀಯ, ಅಲ್ಲ 25 ದಿವಸ ಬಿಟ್ಟು ಮಾಡ್ತೀಯ. ಯಾವಾಗ ವರ್ಷ ವರ್ಷ ತಗೊಂಡು ಲೆಕ್ಕಾಚಾರ ಉಳಿಯದೆ ಮತ್ತೆ ಎಂತ ಮಾಡುದು? ಮುಂಗಡ ಹೊಡ್ಕೊಂಡು ಹೋಗುದು ಜಾಸ್ತಿ ಆಗಿದೆ. ಈಗಲೇ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ಹೊರಟು ಬಂದಂತಹ ವಿಶೇಷಗಳಿದೆ. ವಿಚಾರಣೆ ಮಾಡಿದ್ರೆ ಈ ಹಿಂದೆ ಬಂದಂತಹ ಶಂಕ ದುಃಖದಲ್ಲಿ ಮತ್ತೆ ಈ ಕಡೆಗೆ ಬಂದಿದ್ದಾರೆ. ಬರುವುದಕ್ಕೂ ಕಾರಣ ಉಂಟು. ಒಬ್ಬ ನಾಯಕನನ್ನು ಕೂಡಿಕೊಂಡು ಬಂದಿದ್ದಾರೆ. ಈ ಅವತ್ತು ಸಾಯಲಿಲ್ವಾ ದಿವಂಗತ ಶ್ರೀ ವಿದ್ಯುನ್ಮಾಲಿಯ ಮಗ ಇವ ಮಹಿಷಾಸುರ ಎನ್ನುವ ಹಾಗೆ ಅವ ಬಂದದ್ದು ಅಪ್ಪನನ್ನು ಕೊಂದ ಸೇರಿಸಲಿಕ್ಕೆ ಇವರಿಗೆ ಶಂಕ ದುಃಖದರಿಗೆಲ್ಲ ಅಧಿಕಾರ ಬೇಕಂತೆ.
ಸೇರಿಸಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿ ನಡೆಸಗಿದವರಿದ್ದಾರೆ. ಆ ದಾಳಿಯನ್ನು ತಡೆಯುವ ಉದ್ದೇಶದಿಂದಲೇ ನಿಮ್ಮನ್ನು ಜೀವನವರಿದ್ದೇನೆ. ನಿಮ್ಮ ವಾಹನಗಳು ಏರಿಕೊಳ್ಳಿ, ಆಯುಧಧಾರಿಗಳಾಗ್ರಿ. ಹಾಗೆ ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದು ನಾನು ರಣಕ್ಷೇತ್ರಕ್ಕೆ ಬರ್ತೇನೆ.
ರಥವನ್ನೇರಿಕೊಂಡು ವಜ್ರಾಯುಧವನ್ನು ಹಿಡಿದು ಇದಕ್ಕೆ ಇದರಾಗುವಾಗಲೇ ಅರ್ಥವಿಸಿಕೊಂಡೆ. ಶೂರಪ್ಪ, ನನ್ನ ತಂದೆಯಾದಂತ ವಿದ್ಯುನ್ಮಾಲಿಯನ್ನು ಮೋಕ್ಷದಲ್ಲಿ ನೀನು ಕೊಲ್ಲಿಸಿದ್ದಿ. ಆ ಸೇಡನ್ನು ತೀರಿಸುವುದಕ್ಕಾಗಿ ಬಂದಿದ್ದೇನೆ. ಶೂರ ಪದವಿಯನ್ನಿಕ್ಕಿ ಶರಣನಾಗುವೆಯ? ಉದ್ದೇಶವನ್ನು ಇರಿಸಿಕೊಂಡು ನಮ್ಮ ಲೋಕಕ್ಕೆ ದಾಳಿಯನ್ನ ಸಿಗಿದೆ. ಕನಸಿದ್ರೆ ಆ ಕನಸೆಂದು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಶತಾದ್ವರಗಳನ್ನು ಮಾಡಿ ಮೂರು ಮೂರ್ತಿಗಳನ್ನು ಭಕ್ತಿ ಮೂರಕ್ಕೆ ಮೆಚ್ಚಿಸಿ ಪಡೆದಂತ ಅಮರಾವತಿ ಅಮರಗದ್ವಿ ಇದು ನಮಗೆ ಮಾತ್ರ ಸೀಮಿತ. ಅಂದುಗೋ ನಿಮ್ಮ ಪಾಲಿಗೆ ತಕ್ಕುವುದಕ್ಕೆ ಆಗುವುದಿಲ್ಲ, ಸಾಧ್ಯವಿಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಈ ಹಿಂದೆ ನಿನ್ನ ತಂದೆಯಾಗ್ಲಿ ಇನ್ನಿತರಾಗಲಿ ಬಂದವರೆಲ್ಲರೂ ಸೇರಿದ್ದು ಯಮನ ಪಟ್ಟಣಕ್ಕೆ. ಅದೇ ಪಟ್ಟಣ ನಿನಗೂ ಕುಮಾರನಿಗೆ ಮೂರು ಲೋಕದ ಇಂಬುವಿಗೆ ಅಸುರ ಕುಲೇಶನಿಗೆ